ರಾಜ್ಯದಲ್ಲಿ ಹೊಸ ತಿಂಗಳು ಬರ್ತಾ ಇದ್ದ ಹಾಗೆ ಹೊಸ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಆಟೋ ಜನವರಿಯಲ್ಲಿ ಬಸ್ ಸಂಚಾರ ರೇಟ್ ದುಬಾರಿ ಮಾಡಿದ್ರು. ಫೆಬ್ರವರಿಯಲ್ಲಿ ಮೆಟ್ರೋ ದರ ಗೊತ್ತಾಯ್ತಲ್ಲ, ಸಿಕ್ಕಾಪಟ್ಟೆ ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಮಾರ್ಚ್ ಅಲ್ಲಿ ಮತ್ತೊಂದು ಶಾಕ್ ಎದುರಾಗುತ್ತೆ. ಆದ್ರೆ ನಾನು ಇದರ ಪರ, ಈ ಆಟೋ ರೇಟ್ ಜಾಸ್ತಿಯ ಪರ ಇದ್ದೀನಿ. ಯಾಕಂದ್ರೆ ಉಳಿದವ್ರದೆಲ್ಲ ನೀವು ಜಾಸ್ತಿ ಮಾಡಿ ಏನೋ ಹಾಕ್ಬಿಟ್ಟಿದ್ದೀರಿ. ಆನ್ಲೈನ್ ಅಲ್ಲಿ ತಿಂಡಿ ಬರೋದು, ಆನ್ಲೈನ್ ತಿಂಡಿ ಹೆಂಗಿರುತ್ತೆ ಅಂದ್ರೆ 250 ರೂಪಾಯಿ ಅಂತ ಹೇಳಿರ್ತಾರೆ. ಓಕೆ ಅಂದ ತಕ್ಷಣ 350 ಆಗಿರುತ್ತೆ. ಆಗ ನಾವು ಕೇಳೋದೇ ಇಲ್ಲ. ನಮ್ದೆಲ್ಲ ಯಾವಾಗ ಅಂತಂದ್ರೆ ಪಾಪ ಗ್ಯಾಸ್ ತಗೊಂಡು ಬಂದಿರ್ತಾರಲ್ಲ, ಪಾಪ ಅವನಿಗೆ 50 ರೂಪಾಯಿ ಕೊಟ್ಟಾಗ ಯಾಕೆ 50 ರೂಪಾಯಿ. ನೀವು ಇಲ್ಲಿ ಆನ್ಲೈನ್ ಅಲ್ಲಿ 100 ರೂಪಾಯಿ 150 ಕೊಟ್ಟದ್ ಲೆಕ್ಕನೇ ಇಲ್ಲ. ಅಲ್ಲಿ ಆನ್ಲೈನ್ ಅಲ್ಲಿ ಎಲ್ಲೋ ಬರುತ್ತಲ್ಲ, ಆಗ ಸೊಪ್ಪು ಕಿತ್ತೋಗಿದ್ರು ಕೇಳೋರಿಲ್ಲ, ಬಾಳೆಹಣ್ಣು ಒಣಗೋಗಿದ್ರು ಕೇಳೋರಿಲ್ಲ. ಜಗಳ ಯಾರ ಜೊತೆ ಗೊತ್ತಾ, ಪಾಪ ಗಾಡಿ ತಳ್ಕೊಂಡು ಹೋಗ್ತಾರಲ್ವಾ ಅವ್ರ ಜೊತೆ ಜಗಳ. ಏನಮ್ಮ ಇಷ್ಟ ಕೊಡಕ್ಕಾಗಲ್ವಾ, ಇಷ್ಟೇ ನಮ್ದು ಲೈಫು. ಯಾರು ಪಾಪದವ್ರು ಸಿಕ್ಬಿಟ್ರೆ ಪ್ರಹಾರ. ರಿಕ್ಷಾ ನಿಜವಾಗ್ಲೂ ಚೀಪ್ ಅಂಡ್ ಬೆಸ್ಟ್ ಇರೋದು ರಿಕ್ಷಾನೇ. ಈಗ ಪಾಪ ಅವ್ರಿಗೆ 30 ರೂಪಾಯಿ ರೀ ಮಿನಿಮಮ್. ಜಗತ್ತೆಲ್ಲಿಗೆ ಹೋಗಿದೆ ನಿಜ. ಬೆಲೆ ಏರಿಕೆ ಆಗಬೇಕು, ಮತ್ತೊಂದು ಆಗ್ಬೇಕು, ಉಳಿದವರಿಗೆಲ್ಲ ಆಗ್ಬೇಕಂತ ಇವ್ರಿಗೆ ಆಗ್ಬಾರ್ದು ಅಂತಂದ್ರೆ ಹೆಂಗೆ. ಬಟ್ ಕೆಲವರಿಗೆ ಅದು ಕೂಡ ಶಾಕ್ ಆಗತ್ತಲ್ವಾ. ಬನ್ನಿ ಒಂದು ಸ್ಟೋರಿ ತೋರಿಸಿ. ಬೆಂಗಳೂರು ಜನಕ್ಕೆ ಹೊಸ ಶಾಕ್ ಕೊಡಲು ತಯಾರಿ. ಬಸ್ ಮೆಟ್ರೋ ಬಳಿಕ ಆಟೋಮೀಟರ್ ದುಬಾರಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ಮೆಟ್ರೋ ದರ ಹೆಚ್ಚಳ ಮಾಡಿ ನಮ್ಮ ಜೇಬಿಗೆ ಕತ್ತರಿ ಹಾಕಿವೆ. ಇದರ ಮಧ್ಯೆ ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಆಟೋಮೀಟರ್ ದರ ಹೆಚ್ಚಳ ಮಾಡುವಂತೆ ಒತ್ತಡ ಬಂದಿದ್ದು, ಮಾರ್ಚ್ 12ರಂದು ದರ ಪರಿಷ್ಕರಣೆ ಸಭೆ ನಡೆಯಲಿದೆ. ಆಟೋ ದರ ಏರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹಾಗೂ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ. ಅಂದರೆ ಕನಿಷ್ಠ ದರ 30 ರೂಪಾಯಿ ಬದಲಿಗೆ 40 ರೂಪಾಯಿ ಮಾಡುವುದಕ್ಕೆ ಮನವಿ ಮಾಡಲಾಗಿದೆ. ಈಗ ಆಟೋಗಳ ಸಿಎನ್ಜಿ 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ಕೆಜಿಗೆ 61 ರೂಪಾಯಿ ಆಗಿದೆ. ಹೀಗಾಗಿ ಆಟೋಮೀಟರ್ ದರ ಪರಿಷ್ಕರಣೆಗೆ ಸೂಕ್ತ ಸಮಯ ಕಡೆಯದಾಗಿ 2021ರಲ್ಲಿ ಆಟೋಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಆದ್ದರಿಂದ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಈ ಎಲ್ಲಾ ಸಾರಿಗೆಗಳ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ನಿತ್ಯ ಬಳಕೆ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಆದ್ದರಿಂದ ಆಟೋ ಚಾಲಕರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಹೀಗಾಗಿ ದರ ಹೆಚ್ಚಳ ಮಾಡಬೇಕು ಎಂದು ಆಟೋ ಸಂಘಟನೆಗಳು ಒತ್ತಾಯಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಹೇಳಿದೆ ಆಟೋ ರೇಟು ಪಾಪ ಕಷ್ಟಪಡ್ತಿದ್ದಾರೆ ಅಂತ. ಆದ್ರೆ ಆಟೋದವ್ರದೊಂದು ಕಂಪ್ಲೇಂಟ್ ಇದೆ, ಕರ್ದಲಿಗೆ ಬರಲ್ಲ ಅಂತ ಹೇಳಿ. ಅರ್ಜೆಂಟ್ ಟೈಮಲ್ಲಿ ಕರ್ದಲಿಗೆ ಬರಲ್ಲ ಅಂತ. ಅದು ಆಟೋ ಡ್ರೈವರ್ಗಳು ಒಕ್ಕೂಟಗಳು ಸ್ವಲ್ಪ ಆಲೋಚನೆ ಮಾಡಬೇಕು. ಇನ್ನು ಆಟೋ ದರ ಏರಿಕೆ ಆಗುತ್ತಂತೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹೆಚ್ಚಿಸಬೇಕು. ರಾಜ್ಯದಲ್ಲಿ ಹೊಸ ತಿಂಗಳು ಬರ್ತಾ ಇದ್ದ ಹಾಗೆ ಹೊಸ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಆಟೋ ಜನವರಿಯಲ್ಲಿ ಬಸ್ ಸಂಚಾರ ರೇಟ್ ದುಬಾರಿ ಮಾಡಿದ್ರು. ಫೆಬ್ರವರಿಯಲ್ಲಿ ಮೆಟ್ರೋ ದರ ಗೊತ್ತಾಯ್ತಲ್ಲ, ಸಿಕ್ಕಾಪಟ್ಟೆ ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಮಾರ್ಚ್ ಅಲ್ಲಿ ಮತ್ತೊಂದು ಶಾಕ್ ಎದುರಾಗುತ್ತೆ. ಆದ್ರೆ ನಾನು ಇದರ ಪರ, ಈ ಆಟೋ ರೇಟ್ ಜಾಸ್ತಿಯ ಪರ ಇದ್ದೀನಿ. ಯಾಕಂದ್ರೆ ಉಳಿದವ್ರದೆಲ್ಲ ನೀವು ಜಾಸ್ತಿ ಮಾಡಿ ಏನೋ ಹಾಕ್ಬಿಟ್ಟಿದ್ದೀರಿ. ಆನ್ಲೈನ್ ಅಲ್ಲಿ ತಿಂಡಿ ಬರೋದು, ಆನ್ಲೈನ್ ತಿಂಡಿ ಹೆಂಗಿರುತ್ತೆ ಅಂದ್ರೆ 250 ರೂಪಾಯಿ ಅಂತ ಹೇಳಿರ್ತಾರೆ. ಓಕೆ ಅಂದ ತಕ್ಷಣ 350 ಆಗಿರುತ್ತೆ. ಆಗ ನಾವು ಕೇಳೋದೇ ಇಲ್ಲ. ನಮ್ದೆಲ್ಲ ಯಾವಾಗ ಅಂತಂದ್ರೆ ಪಾಪ ಗ್ಯಾಸ್ ತಗೊಂಡು ಬಂದಿರ್ತಾರಲ್ಲ, ಪಾಪ ಅವನಿಗೆ 50 ರೂಪಾಯಿ ಕೊಟ್ಟಾಗ ಯಾಕೆ 50 ರೂಪಾಯಿ. ನೀವು ಇಲ್ಲಿ ಆನ್ಲೈನ್ ಅಲ್ಲಿ 100 ರೂಪಾಯಿ 150 ಕೊಟ್ಟದ್ ಲೆಕ್ಕನೇ ಇಲ್ಲ. ಅಲ್ಲಿ ಆನ್ಲೈನ್ ಅಲ್ಲಿ ಎಲ್ಲೋ ಬರುತ್ತಲ್ಲ, ಆಗ ಸೊಪ್ಪು ಕಿತ್ತೋಗಿದ್ರು ಕೇಳೋರಿಲ್ಲ, ಬಾಳೆಹಣ್ಣು ಒಣಗೋಗಿದ್ರು ಕೇಳೋರಿಲ್ಲ. ಜಗಳ ಯಾರ ಜೊತೆ ಗೊತ್ತಾ, ಪಾಪ ಗಾಡಿ ತಳ್ಕೊಂಡು ಹೋಗ್ತಾರಲ್ವಾ ಅವ್ರ ಜೊತೆ ಜಗಳ. ಏನಮ್ಮ ಇಷ್ಟ ಕೊಡಕ್ಕಾಗಲ್ವಾ, ಇಷ್ಟೇ ನಮ್ದು ಲೈಫು. ಯಾರು ಪಾಪದವ್ರು ಸಿಕ್ಬಿಟ್ರೆ ಪ್ರಹಾರ. ರಿಕ್ಷಾ ನಿಜವಾಗ್ಲೂ ಚೀಪ್ ಅಂಡ್ ಬೆಸ್ಟ್ ಇರೋದು ರಿಕ್ಷಾನೇ. ಈಗ ಪಾಪ ಅವ್ರಿಗೆ 30 ರೂಪಾಯಿ ರೀ ಮಿನಿಮಮ್. ಜಗತ್ತೆಲ್ಲಿಗೆ ಹೋಗಿದೆ ನಿಜ. ಬೆಲೆ ಏರಿಕೆ ಆಗಬೇಕು, ಮತ್ತೊಂದು ಆಗ್ಬೇಕು, ಉಳಿದವರಿಗೆಲ್ಲ ಆಗ್ಬೇಕಂತ ಇವ್ರಿಗೆ ಆಗ್ಬಾರ್ದು ಅಂತಂದ್ರೆ ಹೆಂಗೆ. ಬಟ್ ಕೆಲವರಿಗೆ ಅದು ಕೂಡ ಶಾಕ್ ಆಗತ್ತಲ್ವಾ. ಬನ್ನಿ ಒಂದು ಸ್ಟೋರಿ ತೋರಿಸಿ. ಬೆಂಗಳೂರು ಜನಕ್ಕೆ ಹೊಸ ಶಾಕ್ ಕೊಡಲು ತಯಾರಿ. ಬಸ್
ಮೆಟ್ರೋ ಬಳಿಕ ಆಟೋ ಮೀಟರ್ ದುಬಾರಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಹಾಗೂ ಮೆಟ್ರೋ ದರ ಹೆಚ್ಚಳ ಮಾಡಿ ನಮ್ಮ ಜೇಬಿಗೆ ಕತ್ತರಿ ಹಾಕಿವೆ. ಇದರ ಮಧ್ಯೆ ಶೀಘ್ರವೇ ಆಟೋ ಪ್ರಯಾಣ ದರ ಕೂಡ ಏರಿಕೆ ಆಗುವ ಸಾಧ್ಯತೆ ಇದೆ. ಆಟೋ ಮೀಟರ್ ದರ ಹೆಚ್ಚಳ ಮಾಡುವಂತೆ ಒತ್ತಡ ಬಂದಿದ್ದು, ಮಾರ್ಚ್ 12ರಂದು ದರ ಪರಿಷ್ಕರಣೆ ಸಭೆ ನಡೆಯಲಿದೆ. ಆಟೋ ದರ ಏರಿಕೆ. ಸಿಲಿಕಾನ್ ಸಿಟಿಯಲ್ಲಿ ಆಟೋ ಮೀಟರ್ ದರ 2 ಕಿಲೋಮೀಟರ್ಗೆ 30 ರೂಪಾಯಿ ಇದೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹಾಗೂ 2 ಕಿಲೋಮೀಟರ್ಗೆ 10 ರೂಪಾಯಿ ಏರಿಕೆ ಮಾಡುವಂತೆ ಒತ್ತಾಯಿಸಲಾಗುತ್ತಿದೆ. ಅಂದರೆ ಕನಿಷ್ಠ ದರ 30 ರೂಪಾಯಿ ಬದಲಿಗೆ 40 ರೂಪಾಯಿ ಮಾಡುವುದಕ್ಕೆ ಮನವಿ ಮಾಡಲಾಗಿದೆ. ಈಗ ಆಟೋಗಳ ಸಿಎನ್ಜಿ 1 ಕೆಜಿಗೆ 88 ರೂಪಾಯಿ ಆಗಿದೆ. ಎಲ್ಪಿಜಿ ಕೆಜಿಗೆ 61 ರೂಪಾಯಿ ಆಗಿದೆ. ಹೀಗಾಗಿ ಆಟೋ ಮೀಟರ್ ದರ ಪರಿಷ್ಕರಣೆಗೆ ಸೂಕ್ತ ಸಮಯ ಕಡೆಯದಾಗಿ 2021ರಲ್ಲಿ ಆಟೋ ಮೀಟರ್ ದರ ಹೆಚ್ಚಳ ಮಾಡಲಾಗಿತ್ತು. ಆದ್ದರಿಂದ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಪಟ್ಟು ಹಿಡಿದಿದ್ದಾರೆ. ಈ ಎಲ್ಲಾ ಸಾರಿಗೆಗಳ ಟಿಕೆಟ್ ದರ ಹೆಚ್ಚಳ ಮಾಡಲಾಗಿದೆ. ನಿತ್ಯ ಬಳಕೆ ವಸ್ತುಗಳ ಬೆಲೆ ಹೆಚ್ಚಳವಾಗಿದೆ. ಆದ್ದರಿಂದ ಆಟೋ ಚಾಲಕರು ಜೀವನ ನಡೆಸುವುದು ಕಷ್ಟಕರವಾಗಿದೆ. ಹೀಗಾಗಿ ದರ ಹೆಚ್ಚಳ ಮಾಡಬೇಕು ಎಂದು ಆಟೋ ಸಂಘಟನೆಗಳು ಒತ್ತಾಯಿಸಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಾನು ಹೇಳಿದೆ ಆಟೋ ರೇಟು ಪಾಪ ಕಷ್ಟಪಡ್ತಿದ್ದಾರೆ ಅಂತ. ಆದ್ರೆ ಆಟೋದವ್ರದ್ದೊಂದು ಕಂಪ್ಲೇಂಟ್ ಇದೆ, ಕರ್ದಲಿಗೆ ಬರಲ್ಲ ಅಂತ ಹೇಳಿ. ಅರ್ಜೆಂಟ್ ಟೈಮಲ್ಲಿ ಕರ್ದಲಿಗೆ ಬರಲ್ಲ ಅಂತ. ಅದು ಆಟೋ ಡ್ರೈವರ್ಗಳು ಒಕ್ಕೂಟಗಳು ಸ್ವಲ್ಪ ಆಲೋಚನೆ ಮಾಡಬೇಕು. ಇನ್ನು ಆಟೋ ದರ ಏರಿಕೆ ಆಗುತ್ತಂತೆ. ಈಗ 1 ಕಿಲೋಮೀಟರ್ಗೆ 5 ರೂಪಾಯಿ ಹೆಚ್ಚಿಸಬೇಕು. ರಾಜ್ಯದಲ್ಲಿ ಹೊಸ ತಿಂಗಳು ಬರ್ತಾ ಇದ್ದ ಹಾಗೆ ಹೊಸ ಬೆಲೆ ಏರಿಕೆ ಆಗ್ತಾ ಇದೆ. ಈಗ ಆಟೋ ಜನವರಿಯಲ್ಲಿ ಬಸ್ ಸಂಚಾರ ರೇಟ್ ದುಬಾರಿ ಮಾಡಿದ್ರು. ಫೆಬ್ರವರಿಯಲ್ಲಿ ಮೆಟ್ರೋ ದರ ಗೊತ್ತಾಯ್ತಲ್ಲ, ಸಿಕ್ಕಾಪಟ್ಟೆ, ಹೇಳೋರಿಲ್ಲ ಕೇಳೋರಿಲ್ಲ. ಈಗ ಮಾರ್ಚ್ ಅಲ್ಲಿ ಮತ್ತೊಂದು ಶಾಕ್ ಎದುರಾಗುತ್ತೆ. ಆದ್ರೆ ನಾನು ಇದರ ಪರ, ಈ ಆಟೋ ರೇಟ್ ಜಾಸ್ತಿಯ ಪರ ಇದ್ದೀನಿ. ಯಾಕಂದ್ರೆ ಉಳಿದವ್ರದೆಲ್ಲ ನೀವು ಜಾಸ್ತಿ ಮಾಡಿ ಏನೋ ಹಾಕ್ಬಿಟ್ಟಿದ್ದೀರಿ. ಆನ್ಲೈನ್ ಅಲ್ಲಿ ತಿಂಡಿ ಬರೋದು, ಆನ್ಲೈನ್ ತಿಂಡಿ ಹೆಂಗಿರುತ್ತೆ ಅಂದ್ರೆ 250 ರೂಪಾಯಿ ಅಂತ ಹೇಳಿರ್ತಾರೆ. ಓಕೆ ಅಂದ ತಕ್ಷಣ 350 ಆಗಿರುತ್ತೆ. ಆಗ ನಾವು ಕೇಳೋದೇ ಇಲ್ಲ. ನಮ್ದೆಲ್ಲ ಯಾವಾಗ ಅಂತಂದ್ರೆ ಪಾಪ ಗ್ಯಾಸ್ ತಗೊಂಡು ಬಂದಿರ್ತಾರಲ್ಲ, ಪಾಪ ಅವನಿಗೆ 50 ರೂಪಾಯಿ ಕೊಟ್ಟಾಗ ಹೆಂಗೆ, ಯಾಕೆ 50 ರೂಪಾಯಿ? ನೀವು ಇಲ್ಲಿ ಆನ್ಲೈನ್ ಅಲ್ಲಿ 100 ರೂಪಾಯಿ 150 ಕೊಟ್ಟದ್ ಲೆಕ್ಕನೇ ಇಲ್ಲ. ಅಲ್ಲಿ ಆನ್ಲೈನ್ ಅಲ್ಲಿ ಎಲ್ಲೋ ಬರುತ್ತಲ್ಲ, ಆಗ ಸೊಪ್ಪು ಕಿತ್ತೋಗಿದ್ರು ಕೇಳೋರಿಲ್ಲ, ಬಾಳೆಹಣ್ಣು ಒಣಗೋಗಿದ್ರು ಕೇಳೋರಿಲ್ಲ. ಜಗಳ ಯಾರ ಜೊತೆ ಗೊತ್ತಾ? ಪಾಪ ಗಾಡಿ ತಳ್ಕೊಂಡು ಹೋಗ್ತಾರಲ್ವಾ, ಅವ್ರ ಜೊತೆ ಜಗಳ. ಏನಮ್ಮ ಇಷ್ಟ ಕೊಡೋಕ್ಕಾಗಲ್ವಾ? ಇಷ್ಟೇ ನಮ್ದು ಲೈಫು. ಯಾರು ಪಾಪದವ್ರು ಸಿಕ್ಬಿಟ್ರೆ ಪ್ರಹಾರ. ರಿಕ್ಷಾ ನಿಜವಾಗ್ಲೂ ಚೀಪ್ ಅಂಡ್ ಬೆಸ್ಟ್ ಇರೋದು ರಿಕ್ಷಾನೇ. ಈಗ ಪಾಪ ಅವ್ರಿಗೆ 30 ರೂಪಾಯಿ ರೇ ಮಿನಿಮಮ್. ಜಗತ್ತೆಲ್ಲಿಗೆ ಹೋಗಿದೆ? ನಿಜ, ಬೆಲೆ ಏರಿಕೆ ಆಗಬೇಕು, ಮತ್ತೊಂದು ಆಗಬೇಕು, ಉಳಿದವರಿಗೆಲ್ಲ ಆಗ್ಬೇಕಂತ ಇವ್ರಿಗೆ ಆಗ್ಬಾರ್ದು ಅಂತಂದ್ರೆ ಹೆಂಗೆ? ಬಟ್ ಕೆಲವರಿಗೆ ಅದು ಕೂಡ ಶಾಕ್ ಆಗತ್ತಲ್ವಾ. ಬನ್ನಿ ಒಂದು ಸ್ಟೋರಿ ತೋರಿಸಿ.